ಮೈಕ್ ಆನ್ ಆಗಿದೆಯಾ ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಸೊ ಎಲ್ಲರಿಗೂ ಮೊದಲನೇದಾಗಿ ಮಂಜಪ್ಪನ ಯೂಟ್ಯೂಬ್ ಚಾನೆಲ್ನ ಹೊಸ ವ್ಲಾಗಿಗೆ ಸ್ವಾಗತ. ಡೋಂಟ್ ಪುಷ್ ಸಮನಿ ಮೇಕಿಂಗ್ ಸಮ್ ಸರ್ಕಸ್. ಇವತ್ತು ಫೆಬ್ 2. ಸೊ ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಆಕ್ಸಿಡೆಂಟ್ ಸ್ಟೋರಿ ಆಫ್ ಮಂಜಪ್ಪ ಮಾಡಿದೆ, ಅದು ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಮಾತ್ರ ತಗೊಳ್ಳಿಪ್ಪ, ತಿಂಡಿ ತಿನ್ನಿಸ್ತೀನಿ. ಫೆಬ್ 2 ಮಂಜಪ್ಪ ಅವರಿಗೆ 2010ರಲ್ಲಿ ಆಕ್ಸಿಡೆಂಟ್ ಆಗಿದ್ದು, ಅಂದ್ರೆ 16 ಇಯರ್ ಕಂಪ್ಲೀಟ್ ಆಗಿ 17 ಇಯರಿಗೆ ಬೀಳುತ್ತೆ. ಇವತ್ತು ಮಂಜಪ್ಪನ ಆಕ್ಸಿಡೆಂಟ್ ಆನಿವರ್ಸರಿ. ಸೊ ಈ ದಿನ ನಾನು ಏನ್ ಮಾಡೋಣ ಅನ್ಕೊಂಡೆ ಅಂತ ಅಂದ್ರೆ, ನಾನು ಈ ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡೋದಿಕ್ಕೆ ಏನೇನ್ ರೀಸನ್ಸ್ ಇದೆ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಹೋಯ್ತಪ್ಪ ಮಾತ್ರ ಅವಳಿಕೆ. ಸೊ ಬನ್ನಿ ಬಿಗಿನ್ ಮಾಡೋಣ, ಆಯ್ತಾ? ಮಂಜುಗೆ ತಿಂಡಿ ತಿನ್ನಿಸ್ಕೊತಾ ನಾವು ಡಿಸ್ಕಸ್ ಮಾಡೋಣ ಏನಕ್ಕೆ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂತ. ಫಸ್ಟ್ ಆಫ್ ಆಲ್ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದೀನಿ. ನಾನು ಮರ್ತ್ಬಿಡ್ತೀನಿ ಮಧ್ಯ ಏನು ರೀಸನ್ಸ್ ಅಂತ ಹೇಳ್ಬಿಟ್ಟು. ತುಂಬಾ ರೀಸನ್ಸ್ ಇದೆ, ಅದಕ್ಕೆ ಸ್ವಲ್ಪ ನೋಟ್ ಡೌನ್ ಮಾಡಿ ಇಟ್ಕೊಂಡಿದೀನಿ. ಆಮೇಲೆ ನಮ್ಮಮ್ಮ ಇವತ್ತು ಹಿಚ್ಕಿದವರೆ ಕಾಳ್ದು ಬಾತ್ ಮಾಡಿದ್ದಾರೆ. ಬಾತು ವಿದ್ ಕೆನೆ ಮೊಸರು. ಇದನ್ನ ಮಂಜಪ್ಪಂಗು ತಿನ್ನಿಸ್ಕೊಂಡು ನಾವು ತಿನ್ಕೊಂಡು ಡಿಸ್ಕಸ್ ಮಾಡೋಣ ಏನಕ್ಕೆ ಅಂತ ಸ್ಟಾರ್ಟ್ ಮಾಡಿದೀವಿ ಅಂತ ಮಾಡಿದೀನಿ ಅಂತ. ಮೊದಲನೇದಾಗಿ ನಂಗೆ ತುಂಬಾ ದಿನದಿಂದ ಆಸೆ ಇತ್ತು ಒಂದು ಯೂಟ್ಯೂಬ್ ಚಾನೆಲ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ. ಆಕ್ಚುಲಿ ನನ್ ಮಗಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾನು ಮೊದ್ಲು ಅಲ್ಲಿ ಫೇಮಸ್ ಆಗ್ಲಿ, ಅಲ್ಲಾದ್ಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅವನ ಹೆಸರಲ್ಲಿ ಅಂತ ಅನ್ಕೋತಾ ಇದ್ದೆ. ಅದ್ ಯಾಕೋ ನನ್ ಮಗ ಪಾಪ್ಯುಲರೇ ಆಗ್ಲಿಲ್ಲಪ್ಪ. ಆಮೇಲೆ ಅಯ್ಯೋ ಅನ್ಕೊಂಡ್ ಸುಮ್ನಾದೆ. ಆಮೇಲೆ ಮಂಜಪ್ಪಂದ್ ಹೆಂಗ್ ಐಡಿಯಾ ಬಂತು ಅಂದ್ರೆ, ಈಗ ರೀಸೆಂಟ್ ಒಂದು 6 ಮಂತ್ಸ್ ಅಲ್ಲಿ ನನ್ ಲಾಸ್ಟ್ ತಂಗಿಗೆ ನಾವು ಹುಡ್ಗನ್ ಹುಡುಕ್ತಾ ಇದೀವಿ. ಅಲ್ಲಿ ಒಂದು ಮನೆಯವರು ಏನಕ್ಕೆ ಬೇಡ ಹುಡ್ಗಿನ ಅಂತ ಅಂದ್ರು ಅಂತ ಅಂದ್ರೆ, ಅವ್ರಪ್ಪ ಹಾಸಿಗೆ ಹಿಡ್ದವ್ರೆ, ಅದಕ್ಕೆ ಬೇಡ ಅಂತಂದ್ರೆ ನಾನು ಇವಾಗ ಯೋಚನೆ ಮಾಡಿದೆ, ನಮ್ಮಪ್ಪ ಹಾಸಿಗೆ ಹಿಡ್ದಿರೋದಕ್ಕೂ ನನ್ ತಂಗಿ ಮದ್ವೆ ಮಾಡ್ಕೊಳತ್ಕು ಏನ್ ಸಂಬಂಧ ಅಂತ ನಾನ್ ಯೋಚನೆ ಮಾಡಿದೆ. ಅವಾಗ ಈಗ ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಮಾಡ್ಬೇಕು, ನೋಡ್ಕೋಬೇಕು, ಜವಾಬ್ದಾರಿ ಆಗುತ್ತೆ ಅಂತ ಬೇಡ ಅಂದ್ರು ಅಂತ ನಮ್ಮಮ್ಮ ಡಿಸ್ಕಸ್ ಮಾಡಿದ್ರು. ನನ್ಗೆ ಅದೊಂದು ಟ್ರಿಗರ್ ಪಾಯಿಂಟ್. ಯಾಕೆಂದ್ರೆ ನಮ್ಮ ಅಪ್ಪ ಒಬ್ಬ ಬೆಡ್ ಪೇಷಂಟ್ ಅಂತ ಅನ್ನೋದು ನಿಮ್ಗೆ ಅಥವಾ ನೋಡೋರ್ಗೆ ಏನೋ ಹೊಸ ವಿಷಯ ಇರ್ಬೋದು, ಆದ್ರೆ 15 ವರ್ಷದಿಂದ ಅವ್ರು ನೋಡ್ಕೋತಾ ಇರೋ ನಮ್ಗೆ ನಮ್ಮ ಅಮ್ಮಂಗೆ ಇದೆಲ್ಲ ನಮಗೊಂಥರ ನಾರ್ಮಲ್ ಲೈಫ್. ಎವ್ರಿ ಡೇ ಹಿಂಗ್ ಊಟ ಮಾಡ್ತೀವಿ, ಹಂಗೆ ಅವ್ರಿಗೂ ಊಟ ಮಾಡ್ಸೋದು ನಮ್ಗೂ ನಾರ್ಮಲ್. ಎವ್ರಿ ಡೇ ನಾವೇನ್ ಸ್ನಾನ ಮಾಡ್ತೀವಿ ಹಂಗೆ ಅವ್ರಿಗೆ ಸ್ನಾನ ಮಾಡ್ಸೋದು ನನಗ್ ನಾರ್ಮಲ್. ಬಟ್ ನೋಡೋರಿಗೆ ಅದು ಎಷ್ಟು ಏನೋ ತುಂಬಾ ಇದು ಅನ್ನಿಸ್ತು ನನ್ಗೆ. ಅದಕ್ಕೆ ಗೊತ್ತಾಗ್ಬೇಕು ಜನಗಳಿಗೆ, ನಮ್ಮ ಅಪ್ಪ ಹಿಂಗಿದ್ದಾರೆ, ಹೌದು ಅದನ್ನ ನಾವ್ ಎಕ್ಸೆಪ್ಟ್ ಮಾಡ್ಕೊಂಡಿದೀವಿ, ನೀವು ಮಾಡ್ಕೊಳ್ಳಿ. ಅದ್ ಬಿಟ್ಬಿಟ್ಟು ಈ ತರ ಅನ್ನೆಸೆಸರಿ ಮಾತಾಡೋದು ಅದೆಲ್ಲ ನನ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಎಲ್ಲರಿಗೂ ತಿಳ್ಕೊಳ್ಳಿ, ಇದು ನಾರ್ಮಲ್ ನಮ್ಗೆ ಅಂತ ಗೊತ್ತಾಗ್ಬೇಕು ಅಂತ ನಾನೊಂದು ಸ್ಟಾರ್ಟ್ ಮಾಡಿದೆ. ಈಗ್ಲೂ ನನ್ ತಂಗಿಗ್ ಬಂದಾಗ್ಲೂ ಅಷ್ಟೇ, ನನಗ್ ಬಂದಾಗ್ಲೂ ಅಷ್ಟೇ. ಅವಾಗ ನಮ್ ತಾತ ಇದ್ರು, ಇವಾಗಿಲ್ಲ, ನನ್ ತಾತ ಅವ್ರು ತೀರೋಗ್ಬಿಟ್ಟಿದ್ದಾರೆ. ನನಗೆ ಹುಡ್ಗನ್ ನೋಡ್ಬೇಕಾದ್ರೆ ಅವ್ರ ಮನೆಯಿಂದ ಎಂಟಂದ್ರೆ ನೀನು ಸ್ಥಿತಿ ಮಾಡ್ಕೊಂಡಿರೋದೇ ಆಗುತ್ತೆ ಅನ್ನೋಷ್ಟು ಕಮೆಂಟ್ ಮಾಡಿದಾರಂತೆ 3 ಜನಗಳು. ಅಂದ್ರೆ ಅವತ್ತು ಎಷ್ಟು ಮೆಂಟಾಲಿಟಿ ಹೆಂಗಿರುತ್ತೆ ಜನಗಳದು ಅಂತ ಗೊತ್ತಾಗುತ್ತೆ. ನಮ್ ತಾತನು ಅವಾಗ ಬೆಡ್ ಪೇಷಂಟ್, ನಮ್ಮ ಅಜ್ಜಿ ಇದ್ರು, ನಮ್ಮ ಅಜ್ಜಿ ಇವಾಗ ನಮ್ಮ ಅತ್ತೆ ಮನೇಲಿದ್ದಾರೆ, ನಮ್ಮ ಅಪ್ಪನೂ ಹಿಂಗೇನೆಯ ಆತರ ಎಲ್ಲಾ ಮಾತಾಡಿದಾಗ ನನ್ಗೆ ಅನ್ನಿಸ್ತು, ಇಲ್ಲಪ್ಪ ಇದು ನಾರ್ಮಲ್ ಅಂತ ಗೊತ್ತಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಇದು ಒಂದು ಟ್ರಿಗರ್ ನನ್ಗೆ ಚಾನೆಲ್ ನಾನು ಓಪನ್ ಮಾಡೋದಕ್ಕೆ. ಸ್ಟಾರ್ಟ್ ಮಾಡೋಣ, ಆಮೇಲೆ ನೋಡೋಣ ಸಬ್ಸ್ಕ್ರೈಬರ್ಸ್, ವ್ಯೂಸ್, ಆಮೇಲೆ ನೋಡ್ಕೊಳ್ಳೋಣ. ಫಸ್ಟ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡೋದಕ್ಕೆ ಇದು ನನ್ಗೆ ಟ್ರಿಗರ್ ಪಾಯಿಂಟ್. ಫಸ್ಟ್ ರೀಸನ್ ಬಂದ್ರೆ, ಫಸ್ಟ್ ರೀಸನ್ ಏನು ಅಂತ ಅಂದ್ರೆ, ನಮ್ ತಾತಂದು ಒಂದ್ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದೀವಿ ನಾವು. ಅದನ್ನೆಲ್ಲ ನಮಗ್ ಬೇಜಾರಾದಾಗ ನನ್ ಲ್ಯಾಪ್ಟಾಪ್ ಅಲ್ಲಿ ಇದೆ, ನನ್ ಲ್ಯಾಪ್ಟಾಪ್ ಓಪನ್ ಮಾಡಿ ಯಾವ ಫೋಲ್ಡರ್ ಇದೆ ಹುಡುಕಿ ಪ್ಲೇ ಮಾಡಿ ನೋಡೋದು ನಾವು. ಈಗ ಸಡನ್ ಆಗಿ ಬೇಕು ಅಂದ್ರೆ ಸಿಕ್ತಿರಲ್ಲ. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ, ನೋಡ್ಕೊಬಿಡಿ ಮತ್ತೆ ಹಾಯ್ ಮಾಡಿ. ಸೊ ಹಂಗ್ ಮಾಡ್ತಾ ಇದ್ವಾ, ನಮ್ ತಾತನ್ ವಿಡಿಯೋ ನೋಡ್ತಾ ಇದ್ವಾ. ನಾನ್ ಅದಕ್ಕೆ ಅನ್ಕೊಂಡೆ, ನಮ್ಮ ಅಪ್ಪನ್ ಮೆಮೊರೀಸ್ ನಮ್ಗೆ ಉಳ್ಕೋಬೇಕು. ಮೇನ್ ಆಗಿ ನಮಗ್ ಬೇಕು ಅಂದಾಗೆಲ್ಲ ನಾವ್ ಅವ್ರನ್ನ ತೆಗೆದು ನೋಡ್ಬೋದು. ಈಗ ಲ್ಯಾಪ್ಟಾಪ್ ಅಲ್ಲಿ ನಾನು ತುಂಬಾ ವಿಡಿಯೋ ಹಾಕೊಂತಿದ್ದೆ, ವಿಡಿಯೋ ಹಾಕೊಂಡ್ರೆ ಗೊತ್ತಾ ನಾನು ತೆಗ್ದು ನೋಡಿ ಇದ್ ಮಾಡ್ಬೇಕು. ಬಟ್ ನಮ್ಮ ಅಪ್ಪಂದು ಯೂಟ್ಯೂಬ್ ಅಲ್ಲೇ ಇದ್ರೆ ನಾವ್ ಬೇಕಾದಂಗ್ ನೋಡ್ಬೋದು. ಈಗ್ಲೂ ನಾನು
ಓದಕ್ಕೆಲ್ಲ ಹೋದಾಗ ದೂರ ಇದ್ದಾಗ ಯೂಟ್ಯೂಬ್ ತಕೊಂಡು ಅಪ್ಪನ ವಿಡಿಯೋಸ್ ಅದ್ರಲ್ಲಿ ನನ್ ಮಗನೂ ಇರ್ತಾನೆ, ಅದೆಲ್ಲ ನೋಡ್ತಾ ಇರ್ತೀನಿ. ಅಪ್ಪನ ಒಂದು ಮೆಮೊರೀಸ್ ನ ನಮ್ಮ ಇದ್ರಲ್ಲಿ ನಾವು ಜೀವಂತವಾಗಿ ಇಟ್ಕೋಬೇಕು ಅನ್ನೋ ಕಾರಣ, ಮೇನ್ ರೀಸನ್ ನನ್ಗೆ ಯೂಟ್ಯೂಬ್ ಚಾನೆಲ್ ಮಾಡಕ್ಕೆ ಇದು. ಅಪ್ಪನ ಮೆಮೊರೀಸ್ ನ ಉಳಿಸ್ಕೋಬೇಕು ಅನ್ನೋದೇ ನನ್ನ ಮೇನ್ ರೀಸನ್. ಫಸ್ಟ್ ರೀಸನ್, ಮೇನ್ ರೀಸನ್. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ನನ್ಗೆ ನಮ್ಮಮ್ಮ ನನಗೆ ತುಂಬಾ ದೊಡ್ಡ ಇನ್ಸ್ಪಿರೇಷನ್. ಯಾಕೆಂದ್ರೆ ನಮ್ಮಮ್ಮ ನಮ್ಮಪ್ಪ ಬಿದ್ಮೇಲೆ ಇನ್ನೂ ಒಂದು ಲೈಕ್ ತುಂಬಾ ಬೇಜಾರಾಗುವಂತ ಒಂದು ಇನ್ಸಿಡೆಂಟ್ ಆಯ್ತು. ನಾವು ನಾರ್ಮಲಿ ನಿಮಗೆ ಹೇಳ್ತಾ ಇರ್ತೀನಿ, ಇವತ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ನಾವು 3 ಜನ ಹೆಣ್ಮಕ್ಳು ಅಂತ. ನಾವು ಬರೀ 3 ಜನ ಹೆಣ್ಮಕ್ಳಲ್ಲ, ನಾವು 3 ಜನ ಹೆಣ್ಮಕ್ಳಾದ್ಮೇಲೆ ಕೊನೆಗೆ ನನ್ನ ತಮ್ಮ ಒಬ್ಬ ಇದ್ದ. ಅವನು ಹುಟ್ಟಿ 10-11 ವರ್ಷ ಆಗಿತ್ತು. ಅವನಿಗೇನೋ ನ್ಯೂಮೋನಿಯಾ ತರ ಆಗಿ ಅವ್ನು ತೀರೋಗ್ಬಿಟ್ಟ. ಅದ್ ಯಾವಾಗ ಅಂದ್ರೆ ಕರೆಕ್ಟ್ ನಮ್ಮ ಚಿನ್ನು ತಾತ ಕಾಣಿಸ್ತಿ ಮಗ್ನೆ ಕರೆಕ್ಟ್ ನಮ್ಮ ಅಪ್ಪನಿಗೆ ಆಕ್ಸಿಡೆಂಟ್ ಆಗಿ 1 ವರ್ಷಕ್ಕೆ. Feb 2nd 2010 ಅಪ್ಪ, Jan 31st 2011 ನನ್ನ ತಮ್ಮ. ಅದೆಲ್ಲ ಇನ್ಸಿಡೆಂಟ್ ಆದ್ರೂ ನಮ್ಮಮ್ಮ ಒಬ್ಳು ತಾಯಿಯಾಗಿ ಆ ನೋವುಗಳನ್ನೆಲ್ಲ ತಡೆದು ನಮ್ಮ ಅಪ್ಪನಿಗೆ ನಮ್ಮಮ್ಮ ಏನೂ ಕಡಿಮೆ ಮಾಡಿಲ್ಲ. ಇವಾಗ್ಲೂ ಅಷ್ಟೇ ನಮ್ಮ ಅಪ್ಪನ್ಗೆ ಎಷ್ಟು ಖುಷಿ ಆಗ್ತಿದೆ. ಇವಾಗ್ಲೂ ಅಷ್ಟೇ ನಮ್ಮಮ್ಮ ನಾವೇ ನಮ್ಮ ಅಪ್ಪಂಗೆ ಊಟ ಮಾಡಿಸ್ಬೇಕು, ನಾವೇ ಸುಸ್ಸು ಮಾಡಿಸ್ಬೇಕು, ನಾವೇ ಟಾಯ್ಲೆಟಿಗೆ ತೆಗ್ದಾಕ್ಬೇಕು ಅಂತ ನಮ್ಮಮ್ಮ ಕಾಯಲ್ಲ. ಅಮ್ಮ ಊಟ ನಮಗ್ ಕಾಯ್ತಾರೆ, ಮಾಡಿಸ್ತೀರಾ ಅಂತ ಒಂದ್ಸಲ 2 ಸಲ ಹೇಳ್ತಾರೆ. ಕೆಲವೊಂದ್ಸಲ ಹೇಳೋದು ಇಲ್ಲ, ನೀವ್ ಏನಾದ್ರು ಮಾಡ್ಕೊಳ್ಳಿ, ನಾನು ನಮ್ಮ ಮುಂಜಾನೆ ಊಟ ಮಾಡಿ ಮಲ್ಕೋತೀವಿ ಅಂತ ಅವ್ರು ಊಟ ಮಾಡಿಸ್ಬಿಡ್ತಾರೆ. ರಾತ್ರಿ ಹೊತ್ತು ಅಷ್ಟೇ ನಮ್ಮಪ್ಪ ಸುಸ್ಸುಗೆಲ್ಲ ಎಬ್ಬಿಸ್ತಾರ. ನಮಗೆ ನಿದ್ದೆ ಇನ್ಕಂಪ್ಲೀಟ್ ಆಗುತ್ತಮ್ಮ, ಬೆಳಗ್ಗೆ ಆಫೀಸಲ್ಲೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಒಂದೊಂದ್ಸಲ ನಾವ್ ಹೇಳೋದು ಇಲ್ಲ. ನಮ್ಮ ಅಮ್ಮನೇ ಮಲ್ಕೋತಾರೆ, ಇಡೀ ವಾರ ಮಾಡ್ತಾರೆ. ವೀಕೆಂಡ್ ಅಲ್ಲೂ ನಾವ್ ಬಂದ್ರು ಅವ್ರು ತಲೆ ಕೆಡ್ಸ್ಕೊಳಲ್ಲ, ಎವ್ರಿ ಡೇ ನಾನು ಇದ್ರು ಅವ್ರು ತಲೆ ಕೆಡ್ಸ್ಕೊಳಲ್ಲ. ಮಲ್ಕೊಳಮ್ಮ, ಸರಿ, ನಾವೇನು ಹೇಳಲ್ವಾ, ನನ್ನ ಮಂಜಣ್ಣನ ಹತ್ರ ಮಲ್ಕೋತೀನಿ, ನಾನು ಮಾಡ್ಕೊತೀನಿ, ನೀವ್ ಮಾಡ್ಕೊಳ್ಳಿ ಅಂತಾರೆ. ಅಷ್ಟು ನಮ್ಮಮ್ಮ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ಇದಾದ್ಮೇಲೆ ನಮ್ಮನ್ನೆಲ್ಲ ನೋಡ್ಕೊಳಕ್ಕೆ ಓದಕ್ಕೆ ನಾನು ನನ್ನ ತಂಗಿ ನಾವ್ ಕಸಿನ್ ಮನೆ ಓದಿದ್ದು. ಬಟ್ ಅಂದ್ರೂ ನಾವ್ ಅಮ್ಮ ಒಂದ್ ಛಲ ಬಿಡ್ದಾನೆ ನಾವ್ ದಡ ಮುಟ್ಟೋವರ್ಗು ನಮಗ್ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಅಪ್ಪನ ಈ ಇದಲ್ಲಿ ನೋಡ್ಕೊಂಡಿದ್ದಾರೆ. ಅವ್ರ ಸ್ಯಾಕ್ರಿಫೈಸ್, ಅವ್ರ ತ್ಯಾಗ ಎಲ್ಲ ಸಮಾಜಕ್ಕೆ ಗೊತ್ತಾಗ್ಬೇಕು. ಒಂದು ಇನ್ಸ್ಪಿರೇಷನ್ ಆಗ್ಬೇಕು ಹೆಣ್ಮಕ್ಳಿಗೆ. ಲೈಕ್ ಹಿಂಗಿದ್ದೋರೆ ಮಕ್ಳು ಓದ್ಸಿದಾರೆ, ನಮ್ಗೇನು ನಾವ್ ಓದ್ಸಿದ್ರೇನು ಅನ್ನೋದು ಇನ್ಸ್ಪಿರೇಷನ್. ಇನ್ನೊಂದ್ ಸ್ಟೋರಿ ಹೇಳ್ಬೇಕು. ಆಕ್ಚುಲಿ ನಾರ್ಮಲಿ ಏನು ಅಂತ ಅಂದ್ರೆ, ಈಗ ಹಳ್ಳಿ ಕಡೆ ಎಲ್ಲ ಗಂಡ್ ಮಕ್ಳಿದ್ರೆ ಯೂಶುವಲಿ ಮನೆ ಕಟ್ತಾರೆ, ಹೆಣ್ಮಕ್ಳಿದ್ರೆ ಜಾಸ್ತಿ ಮನೆ ಕಟ್ಟಿದ್ರೆ ತಲೆ ಕೆಡ್ಸ್ಕೊಳಲ್ಲ, ಅವ್ರೇನ್ ಮದ್ವೆ ಆಗಿ ಹೋಗ್ಬಿಡ್ತಾರೆ ಅಂತ. ನಮ್ಮನೆ ನನಗ್ ಅನ್ಸೋ ಮಟ್ಟಿಗೆ, ನನ್ನ ಒಪಿನಿಯನ್ ಇದು, ನಾವ್ 3 ಜನ ಹೆಣ್ಮಕ್ಳಿದ್ದು ನಾವು ಮನೆ ಕಟ್ಕೊಂಡ್ಮೇಲೆ ಇನ್ಸ್ಪೈರ್ ಆಗಿ ನಮ್ಮ ಊರಲ್ಲಿ 1-2-3 ಜನ ಮನೆ ಇರೋದನ್ನ ನಾವು ನೋಡಿದೀವಿ. ಸೊ ಅದೊಂದು ಇನ್ಸ್ಪಿರೇಷನ್. ಆತರ ಸಮಾಜಕ್ಕೆ ಒಂದು ಇನ್ಸ್ಪಿರೇಷನ್ ಆಗ್ಬೇಕು ನಮ್ಮ ಅಮ್ಮನ ಲೈಫ್, ಅವ್ರ ಸ್ಯಾಕ್ರಿಫೈಸ್ ಗೊತ್ತಾಗ್ಬೇಕು ಅನ್ನೋದು ನನ್ನ ಸೆಕೆಂಡ್ ರೀಸನ್. 3ನೇ ರೀಸನ್ ಹೇಳಕ್ಕೆ ಚೀಟಿನ ಸಾಮಾನ್ಯವ್ರು ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇರಿಯಾ ಚೀಟಿ ಇಸ್ಕೊಂಡ್ ಹೇಳ್ತೀನಿ, ಕೊಡಮ್ಮ, ಗಿವ್ ಮಿ ದಟ್ ಚೀಟಿ. ಸೆಕೆಂಡ್ ರೀಸನ್ ಇದು. ಥ್ಯಾಂಕ್ಸ್ ಮಗಳೇ, ವೆಲ್ಕಮ್. 3ನೇ ರೀಸನ್ ಏನು ಅಂದ್ರೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ಆಕ್ಚುಲಿ ಇದು ಯೂಟ್ಯೂಬ್ ಬಿಗಿನ್ ಮಾಡಿದ್ಮೇಲೆ ನನ್ಗೆ ಐಡಿಯಾ ಇರ್ಲಿಲ್ಲ, ಅಂದ್ರೆ ನನಗೆ ಥಾಟ್ ಇರ್ಲಿಲ್ಲ. ಒನ್ಸ್ ಐ ಸ್ಟಾರ್ಟೆಡ್ ವ್ಲಾಗಿಂಗ್, ನನ್ಗೆ ಯಾವ್ದು ಅಂದ್ರೆ ಸಂಕ್ರಾಂತಿ ಸಂಭ್ರಮ ಸಮನ್ಯು ಸ್ಕೂಲಲ್ಲಿ ಅಂತ ಮಾಡಿದ್ದೆ. ಆ ವ್ಲಾಗ್ ಅಲ್ಲೂ ನಾನು ಹೇಳಿದೀನಿ. ಆ ಸರ್ ಹೇಳಿದ್ರು ನನ್ಗೆ, ಅವ್ರು ಹೇಳಿದ ಮಾತು ಏನೋ ಒಂಥರ ಮನ್ಸಲ್ಲಿ ಕುತ್ಕೊಂಡ್ಬಿಡ್ತು ನಂಗೆ. ಲೈಕ್ ನಿಮ್ ಸಂಸ್ಕೃತಿನ ಉಳಿಸಿ ನೀವೇ ಬೆಳೆಸ್ಬೇಕು, ರಂಗ ಕುಣಿತ ಮಾಡ್ಬನ್ನಿ ಅಂದಾಗ ಯಾವ ಪೇರೆಂಟ್ಸು ಬರ್ತಾ ಇರ್ಲಿಲ್ಲ. ಅವಾಗ ಅವ್ರು ಸರ್ ಅಂದ್ರು, ನಿಮ್ ಸಂಸ್ಕೃತಿನ ನೀವೇ ಉಳಿಸಿ ಬೆಳೆಸ್ಬೇಕು, ಎಲ್ಲಪ್ಪ ಕೈ ಎಣಿಸಿ ಬನ್ನಿ ಮಾಡ್ಸಿ ಮುಂದಿನ ಪೀಳಿಗೆಗೂ ಕಲ್ಸ್ಕೊಡಿ ಅದನ್ನ ಅಂತ ಹೇಳಿದ್ರು. ನನ್ಗದೇನೋ ಒಂಥರ ಟ್ರಿಗರ್ ಪಾಯಿಂಟ್ ಅನ್ನಿಸ್ತು. ಅವಾಗಿಂದ ನಾನೇನ್ ಅನ್ಕೊಂಡಿದ್ದು ಅಂದ್ರೆ, ಈಗ ನಿಮ್ಗೆ ಗೌರಂಗಪ್ಪನ ಗುಡಿ ದೇವಸ್ಥಾನದ ಜಾತ್ರೆ ತೋರಿಸ್ದೆ, ಆಮೇಲೆ ರಂಗ ಕುಣಿತ ತೋರಿಸ್ದೆ. ಈಗ ನಮ್ಮೂರ್ ಕಡೆ ನೆನೆ ವ್ಲಾಗ್ ಅಲ್ಲಿ ನನ್ ಮಗಂದು, ನಮ್ ಚಾನೆಲ್, ನಮ್ ತೋಟ ಈ ತರ ತೋರಿಸ್ತಕ್ಕ ನನ್ಗೇನ್ ಅನ್ನಿಸ್ತು ಅಂತ ಹೇಳಿದ್ರೆ, ಆ ಒಂದು ಕಲ್ಚರ್, ನಮ್ಮ ಕಲ್ಚರ್ ಈ ವ್ಲಾಗಿಂಗ್ ಮೂಲಕ ಸಮಾಜಕ್ಕೆ ಸ್ಪ್ರೆಡ್ ಆಗ್ತಾ ಇದೆಯೇನೋ ಅಂತ ನನ್ಗೆ ಅನ್ನಿಸ್ತು. ಸ್ಪ್ರೆಡ್ ಮಾಡ್ಬೇಕು, ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದಕ್ಕೆ ಈಗ ನಾರ್ಮಲಿ ನಂಗೆ ನೀವ್ ಹೆಂಗ್ ತಗೋತಿರೋ ಗೊತ್ತಿಲ್ಲ, ಬಟ್ ನನ್ಗೇನು ಅಂದ್ರೆ, ಈಗ ರಿಷಬ್ ಶೆಟ್ಟಿ ಅವರು, ರಕ್ಷಿತ್ ಶೆಟ್ಟಿ ಅವರು ಫಿಲ್ಮ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ಕರಾವಳಿ ಕಲ್ಚರ್ ಇಡೀ ಪ್ರಪಂಚಕ್ಕೆನೆ ಒಂದ್ ಸ್ವಲ್ಪ ಚಿರಪರಿಚಿತ ಆಗೋಯ್ತು. ಅದೇ ತರ ಬರೀ ಸಿನಿಮಾ ಮೂಲಕ ಮಾತ್ರ ಅಂತ ಅಲ್ಲ, ಯೂಟ್ಯೂಬ್ ಮೂಲಕನೂ ನಾವ್ ಒಂದ್ ಪ್ರಯತ್ನ ಮಾಡೋಣ. ನಮ್ ಮಂಡ್ಯ ಕಲ್ಚರು,
ನಾವು ಮಾಡುವಂತ ಹಬ್ಬಗಳು, ಈಗ ಒಂದೊಂದ್ ಹಬ್ಬ ಒಂದೊಂದರ ಮಾಡ್ತೀವಿ. ನಾಗರ ಪಂಚಮಿ ನನ್ನ ಹಸ್ಬೆಂಡ್ ಮನೆ ಶಿವಮೊಗ್ಗ ಕಡೆ ಎಲ್ಲ ನಾವು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಮಾಡ್ತೀವಿ, ಶ್ರಾವಣ ಟೈಮಲ್ಲಿ. ಇಲ್ಲಿ ನಾವು ಜಾನ್ವಲ್ ಮಾಡ್ತೀವಿ. ಆಮೇಲೆ ಮಾರಿ ಹಬ್ಬ ಅಂತ ಊರ್ ಹಬ್ಬಗಳಿರ್ತವೆ. ಸೊ ಆ ತರ ಎಲ್ಲ ನಮ್ ಸಂಸ್ಕೃತಿ ಗೊತ್ತಾಗ್ಬೇಕು, ಬೇರೆ ಕಡೆಗೂ ಸ್ಪ್ರೆಡ್ ಆಗ್ಬೇಕು ಅಂತ ಅನ್ನೋದು ನಂದು. ಇವ್ಳು ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗ್ ಅನ್ಸಿದ್ದು ವ್ಲಾಗ್ ಇಂದ ಈ ತರಾನು ಒಂದು ಪಾಸಿಬಿಲಿಟಿ ಇದೆ ಅಂತ ನನ್ಗ ಅನ್ಸಿದ್ದು. ಸೊ ಇವು 3 ರೀಸನ್ ನಾನು ಯೂಟ್ಯೂಬ್ ಚಾನೆಲ್ ನ ಓಪನ್ ಮಾಡಕ್ಕೆ ಮೇನ್ ರೀಸನ್ಸ್. ಮಂಜಪ್ಪನ ಹೆಸರಲ್ಲೇ ಸ್ಟಾರ್ಟ್ ಮಾಡಿದೆ ಯಾಕೆ ಅಂತ ಫಸ್ಟ್ 2 ರೀಸನ್ಸ್. ಥರ್ಡ್ ರೀಸನ್ ಸ್ವಲ್ಪ ಲಿಬ್ರಲ್ ಆಗತ್ತೆ. ಇದು ನಮ್ಮ ಯೂಟ್ಯೂಬ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿರೋಂತ ಜರ್ನಿ. ಅಲ್ಲ ಮಂಜು, ಕೇಳಿಸ್ಕೊತಾ ಇದ್ದೀರಾ, ನೋಡ್ತಾ ಇದ್ದೀರಾ? ಈ ರೀಸನ್ಸ್ ನಿಮ್ಗೆ ಏನ್ ಅನ್ಸುತ್ತೆ? ಇದ್ ಬಿಟ್ಟು ಬೇರೆ ಏನಾದ್ರೂ ನಿಮ್ಗೆ ಲೈಕ್ ಅಡ್ವಾಂಟೇಜಸ್ ಇದೆ ಅಂತ ನಿಮ್ಗೆ ಅನ್ಸುತ್ತಾ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದ್ರಿಂದ? ಆಬ್ವಿಯಸ್ಲಿ ಮಾನಿಟೈಸೇಷನ್ ಆದ್ರೆ ಫಿನಾನ್ಷಿಯಲ್ ಸಪೋರ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಅದ್ ಬಿಟ್ಟು ಬೇರೆ ಏನಾದ್ರೂ ಬೆಟರ್ ರೀಸನ್ಸ್ ಇದೆಯಾ ಯೂಟ್ಯೂಬ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಅಂತ ಅನ್ಬಿಟ್ಟು ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅದ್ರ ಜೊತೆಗೆ ಇವತ್ತು ನಮ್ಮ ಅಪ್ಪಂದು ಆಕ್ಸಿಡೆಂಟ್ ಆನಿವರ್ಸರಿ ಅನ್ನೋದನ್ನ ಮರಿಬೇಡಿ, ವಿಶ್ ಮಾಡ್ಬೇಕು ನೀವೆಲ್ಲ. 16 ತುಂಬಿ 17 ಇಯರ್ಸ್ ಆಗ್ತಾ ಇದೆ ನಮ್ಮ ಮಂಜು ಆಕ್ಸಿಡೆಂಟ್ ಆನಿವರ್ಸರಿ. ಇನ್ನೊಂದು ಹೇಳದ್ ಮತ್ತೆ, ಇದು ನನ್ನ ತಮ್ಮನ ಸ್ಟೋರಿ ಹೇಳ್ತೀನಲ್ಲ. ಆಕ್ಚುಲಿ ನನ್ ಮಗಳಿಗೆ ಏನಿದಾನಲ್ಲ, ಅವನು ಲೈಕ್ ನೋಡಕ್ಕೆ ಫಿಸಿಕಲ್ ಅಪಿಯರೆನ್ಸ್, ಮಾಡೋದು ಕೆಲಸ, ಒಂದು ತೀಟೆಗಳೆಲ್ಲ ಎಲ್ಲ ಆಲ್ಮೋಸ್ಟ್ ನನ್ನ ತಮ್ಮನಿಗೆ ಸಿಮಿಲರ್, 99.99%. ಆಮೇಲೆ ನಾನು ಸ್ವಲ್ಪ ಎಕ್ಸಾಮ್ಸ್ ಓದಕ್ಕೆ ಅಂತ ಹೇಳಿ ಅವನನ್ನ ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ನ. 1.5 ಇಯರ್ಸ್ ಪಾಪು ಇದ್ದಾಗ್ಲಿಂದನೇ ಅವ್ನು ಇಲ್ಲೇ ಇದ್ದಾನೆ. ಅದಕ್ಕಿಂತ ಮುಂಚೆ ಬಣ್ಣಿತಾನ ಅಂತಾನು ನಾನು ಇಲ್ಲೇ ಇದ್ದೆ. ಸೊ ಹುಟ್ಟದಾಗಿಂದ ಆಲ್ಮೋಸ್ಟ್ ಅವ್ನು ಇಲ್ಲೇ ಇದ್ದಾನ. ನಮ್ಮ ಅಪ್ಪಂಗೂ ನಮ್ಮ ಅಮ್ಮಂಗೂ ನಂದ್ರೆ ಏನೋ ಒಂಥರ ನನ್ ಮಗ ಅನ್ನೋದ್ಕಿಂತ ಅವ್ರದೇ ಮಗ ಮತ್ತೆ ಹುಟ್ಟು ಬಂದಿದ್ದಾನೆ ಅನ್ನೋ ಫೀಲಿಂಗು, ಫುಲ್ ಎಮೋಷನಲ್ ಬಾಂಡಿಂಗು. ಅದಕ್ಕೆ ಮಂಜಪ್ಪ ನಾವ್ ಯಾರು ಏನೇ ಹೇಳಿದ್ರು ಅವ್ರು ಕೇಳಲ್ಲ, ನಮ್ ತಮ್ಮ ಹೇಳಿದ್ರೆ ಮಾತ್ರ ಕೇಳ್ತಾರೆ. ಅದೇನೋ ಒಂಥರ ಅವ್ರಿಗೆ ಫೀಲಿಂಗ್. ಯಾಕಪ್ಪ ಏನಾಯ್ತು? ಮಾಡಿ 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 ಅಪ್ಪಾಜಿಗೆ ನೀನೆ ಹೇಳಿದ್ದೆ ಯೂರಿನ್ ಇನ್ಫೆಕ್ಷನ್ ತರ ಆಗ್ಬಿಟ್ಟಿತ್ತು ಅಂತ ಹೇಳಿ, ಅದಕ್ಕೆ ಅವ್ರಿಗೆ ಹಿಂಸೆ ಆಗ್ತಿದೆ. ಸ್ವಲ್ಪ ನೀರ್ ಕುಡಿಯಕ್ ಹೇಳಿ. ಊಟ ತಿಂಡಿ ತಿನ್ಬೇಕಾದ್ರೆ ಒಂದೊಂದ್ ಚೊಂಬ್ ನೀರ್ ಕುಡಿದ್ರು ಸಾಕು, 2 ಗುಟ್ಟು ಕುಡಿದು ಬೇಡ ಬೇಡ ಅಂತಾರೆ. ಮಾಡಿ. ಸ್ನಾನ ಮಾಡಿಸಿದ್ರ ಇಷ್ಟು ಬೇಗ? ಬಿಟ್ಟೇ ಇಲ್ವಾ? ನಾನೇ ಬಿಟ್ಟು ಬಂದಿದ್ದೆ. ಕಡಿಮೆ ಆಯ್ತಾ? ಸರಿ ಆಯ್ತಾ? ಸೊ ಇದಾಗಿತ್ತು ನಮ್ಮ ವ್ಲಾಗ್, ಆಕ್ಸಿಡೆಂಟ್ ಆನಿವರ್ಸರಿ ಆಫ್ ಮಂಜಪ್ಪ ವಿತ್ ದ ರೀಸನ್ ಬಿಹೈಂಡ್ ಸ್ಟಾರ್ಟಿಂಗ್ ಯೂಟ್ಯೂಬ್ ಚಾನಲ್. ನಿಮ್ಗೇನ್ ಅನ್ನಿಸ್ತು ಅಂತ ಲೆಟ್ ಮಿ ನೋ ಇನ್ ಕಮೆಂಟ್ ಸೆಕ್ಷನ್. ಥ್ಯಾಂಕ್ ಯು ಎವ್ರಿವನ್.